ಓಂ ಶಾಂತಿ. ಡೇಟ್ ಆಗಿದೆ 10 ಜೂನ್ 1972. ಅವೇಕ್ ಬಾಪ್ತಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸೂಕ್ಷ್ಮ ಅಭಿಮಾನ್ ಔರ್ ಅಂಜಾನ್ಪನ್. ಸೂಕ್ಷ್ಮವಾದ ಅಭಿಮಾನ ಮತ್ತು ಅಂಜಾನ್ಪನ್. ಅಂಜಾನ್ಪನ್ ಅಂತಂದರೆ ಏನು ಗೊತ್ತಿಲ್ಲದ ಹಾಗೆ ಇರೋದು. वर्तमान समय चारों ओर के पुरुषार्थियों के पुरुषार्थ में मुख्य दो बातों की कमजोरी व कमी दिखाई देती है. ವರ್ತಮಾನ ಸಮಯದಲ್ಲಿ 4 ಕಡೆ ಪುರುಷಾರ್ಥಿಗಳ ಪುರುಷಾರ್ಥದಲ್ಲಿ ಮುಖ್ಯವಾಗಿ 2 ಮಾತುಗಳ ಕಮಜೋರಿ ಅಥವಾ ಕಮ್ಮಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಬಾಬಾ. जिस कमी के कारण जो कमाल दिखानी चाहिए वह नहीं दिखा पाते. ಆ 2 ಕಡಿಮೆ ಇರುವ ಕಾರಣವಾಗಿ ಏನು ಕಮಾಲ್ ಮಾಡಬೇಕಾಗಿದೆ ಬಾಬಾನ ಪ್ರತ್ಯಕ್ಷತೆಯಲ್ಲಿ, ಅದೇನಾಗಬೇಕಾಗಿದೆಯೋ ಅದು ಕಾಣಿಸ್ತಾ ಇಲ್ಲ. ವಹ ದೋ ಕಮಿಯಾ ಕೌನ್ ಸಿ ಹೈ. ಆ 2 ಕಡಿಮೆ ಯಾವುವು? ಏಕ್ ತರಫ್ ಹೈ ಅಭಿಮಾನ್, ದೂಸರಿ ತರಫ್ ಹೈ ಅಂಜಾನ್ಪನ್. ಒಂದು ಕಡೆ ಅಭಿಮಾನ ಆದರೆ ಇನ್ನೊಂದು ಕಡೆ ಅಂಜಾನ್ಪನ್ ಆಗಿದೆ. ಯಹ ದೋನೋ ಹಿ ಬಾತೆ ಪುರುಷಾರ್ಥ ಕೋ ಢೀಲಾ ಕರ್ ದೇತಿ ಹೈ. ಈ 2 ಮಾತುಗಳು ಪುರುಷಾರ್ಥದಲ್ಲಿ ಒಂದು ಲೂಸ್ನೆಸ್ ತೋರಿಸ್ತದೆ ಅಂತ ಹೇಳ್ತಾರೆ ಬಾಬಾ. ಅಭಿಮಾನ್ ಭಿ ಬಹುತ್ ಸೂಕ್ಷ್ಮ ಚೀಸ್ ಹೈ. ಅಭಿಮಾನನು ಕೂಡ ಬಹಳ ಸೂಕ್ಷ್ಮ ವಸ್ತು ಆಗಿದೆ. अभिमान के कारण कोई ने जरा भी कोई उन्नति के लिए इशारा दिया तो सूक्ष्म में न सहन शक्ति की लहर आ जाती है व संकल्प आता है कि यह क्यों कहा. ಬಾಬಾ ಹೇಳ್ತಾರೆ, ಅಭಿಮಾನದ ಕಾರಣವಾಗಿ ಜರಾ ಕೋಯಿ ಉನ್ನತಿ ಕೆ ಲಿಯೇ ಇಶಾರ ದಿಯಾ, ಯಾರಾದರೂ ಉನ್ನತಿ ಮಾಡಿಕೊಳ್ಬೇಕು ಅಂಥೇಳಿ ಇಶಾರ ಕೊಟ್ಟರೆ ಸೂಕ್ಷ್ಮದಲ್ಲಿ ನ ಸಹನ ಶಕ್ತಿ ಲಹರ್ ಆ ಜಾತಿ ಹೇ. ಸಹನ ಶಕ್ತಿ ಬರೋದಿಲ್ಲ ಅಂತಾರೆ ಬಾಬಾ. ಸಂಕಲ್ಪ ಆತಾ ಹೇ ಕಿ ಯಹ ಕ್ಯೂ ಕಹಾ. ಏನು ಸಂಕಲ್ಪ ಬರ್ತದೆ ಅಂತಂದರೆ, ಹಿಂಗೆ ಯಾಕೆ ಹೇಳಿದರು ಅಂತಂದರೆ, ನಾವೆಲ್ಲ ಪುರುಷಾರ್ಥ ಮಾಡ್ತಿರ್ತೀವಿ, ಆದರೂ ನಮಗೊಂದೇನೋ ವಿಚಾರ ಕೊಡ್ತಾರೆ, ಹಿಂಗೆ ಮಾಡ್ಬೇಕು ನೋಡ್ರಿ, ಚಲೋ ಆಗ್ತದೆ, ಪುರುಷಾರ್ಥದಲ್ಲಿ ತೀವ್ರತೆ ಬರ್ತೈತಿ ಅಂತ ನಮಗೆ ಹೇಳ್ತಾರೆ. ಹೇಳಿದ ತಕ್ಷಣ ನಮ್ಮಲ್ಲಿ ಅಭಿಮಾನ ಇರೋದ್ರ ಕಾರಣ ಏನಾಗ್ತದೆ, ಇವರು ನನಗೇ ಹೇಳ್ತಾರೆ, ನನಗಿಂತ ಭಾರಿ ಏನಿವರು ಅಂತ ಹಿಂಗೇನೇನೋ ಸಂಕಲ್ಪಗಳು ಬಂದುಬಿಡ್ತವೆ. ಅಲ್ಲಿ ಸಹನ ಶಕ್ತಿ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಉಸ್ಕೋ ಭಿ ಅಭಿಮಾನ್ ಸೂಕ್ಷ್ಮ ರೂಪ ಮೇ ಕಹ ಜಾತಾ ಹೈ. ಇದಕ್ಕೇನು ಹೇಳ್ತಾರೆ, ಸೂಕ್ಷ್ಮ ರೂಪದಲ್ಲಿ ಅಭಿಮಾನ ಅಂತ ಹೇಳ್ತಾರೆ. कोई ने कुछ इशारा दिया तो उस इशारे को वर्तमान और भविष्य दोनों के लिए उन्नति का साधन समझ करके ಉಸ್ ಇಶಾರೆಕ್ಕೋ ಸಮಾ ದೇನಾ. ಬಾಬಾ ಹೇಳ್ತಾರೆ, ಯಾರಾದರೂ ನಿಮಗೇನೋ ಪಾಯಿಂಟ್ಸ್ ಹೇಳ್ತಾರೆ, ಏನೇನೋ ಸಜೆಷನ್ ಕೊಡ್ತಾರೆ, ಸಲಹೆ ಕೊಡ್ತಾರೆ, ಅದೆಲ್ಲ ಭವಿಷ್ಯದಲ್ಲಿ ಏನಾಗ್ತದೆ, ನಮ್ಮ ಉನ್ನತಿ ಆಗ್ತಕ್ಕಂಥ ಒಂದು ಸಾಧನ ಅಂತ ತಿಳ್ಕೊಂಡು ಏನು ಮಾಡಬೇಕು, ಸಮಾವೇಶ ಮಾಡ್ಕೋಬೇಕು. ಅಪನೆ ಮೇ ಸಹನ್ ಕರ್ಲಿಕ್ಕೆ ಶಕ್ತಿ ಭರ್ನಾ. ತಮ್ಮಲ್ಲಿ ಸಹನ ಶಕ್ತಿ ತುಂಬಿಕೊಳ್ಬೇಕು. यह अभ्यास होना चाहिए. ಇದು ಅಭ್ಯಾಸ ಮಾಡಬೇಕು. ಸೂಕ್ಷ್ಮ ಮೇ ಭಿ ವೃತ್ತಿ ವ ದೃಷ್ಟಿ ಮೇ ಹಲ್ಚಲ್ ಮಚ್ತಿ ಹೈ. ಒಳಗಡೆ ಸೂಕ್ಷ್ಮದಲ್ಲ, ಹೊರಗಡೆ ತೋರಿಸ್ಕೊಡೋದಿಲ್ಲ, ಅದರ ಒಳಗಡೆನೂ ಕೂಡ ಸೂಕ್ಷ್ಮವಾಗಿ ನಮ್ಮ ವೃತ್ತಿ, ನಮ್ಮ ದೃಷ್ಟಿನಲ್ಲಿ ಏನಾಗ್ತಿರ್ತದೆ, ಹಲ್ಚಲ್ ಆಗ್ತಿರ್ತದೆ, ಪೈದಾಟ ಆಗ್ತಿರ್ತದೆ. ಕ್ಯೂ, ಕೈಸೆ ಹುವಾ, ಯಾಕೆ, ಏನು, ಹಿಂಗಾಯಿತು. इसको भी ದೇಹಿ ಅಭಿಮಾನಿ ಕಿ ಸ್ಟೇಜ್ नहीं कहेंगे. ಇದಕ್ಕೂ ದೇಹಿ ಅಭಿಮಾನಿ ಸ್ಥಿತಿ ಅಂತ ಹೇಳೋದಿಲ್ಲ. ಜೈಸೆ ಮಹಿಮಾ ಸುನನೆ ಕೆ ಸಮಯ ವೃತ್ತಿ ವ ದೃಷ್ಟಿ ಮೇ, ಹೇಗೆ ಮಹಿಮೆಯನ್ನು ಹೇಳಿದ ತಕ್ಷಣ ಆ ಸಮಯದಲ್ಲಿ ವೃತ್ತಿ ಮತ್ತು ದೃಷ್ಟಿನಲ್ಲಿ ಉಸ್ ಆತ್ಮಕ್ಕೆ ಪ್ರತಿ ಸ್ನೇಹಕ್ಕೆ ಭಾವನಾ रहती है. ಯಾರೋ ನಮಗೆ ಬಂದು ಏನೋ ಸಜೆಷನ್ ಕೊಡ್ತಾರೆ, ಸಲಹೆ ಕೊಡ್ತಾರೆ, ಒಳ್ಳೆಯದನ್ನು ಹೇಳ್ತಾರಲ್ಲ, ಆವಾಗ ಆ ಸಮಯದಲ್ಲಿ ದೃಷ್ಟಿ ಮತ್ತು ವೃತ್ತಿ ಏನಿರಬೇಕು ಅಂತಂದರೆ, ಆ ಹೇಳುವಂಥ ಆತ್ಮನ ಪ್ರತಿ ಒಳ್ಳೆಯ ಸ್ನೇಹ ಭಾವ ಇರಬೇಕು. ವೈಸೆ ಹಿ ಅಗರ್ ಕೋಯಿ ಶಿಕ್ಷಾ ಕಾ ಇಶಾರಾ ದೇತೆ ಹೇ. ಹಾಗೆಯೇ ಏನಾದರೂ ತೋ ಉಸ್ಮೇ ಭಿ ಉಸಿ ಆತ್ಮಕ್ಕೆ ಪ್ರತಿ ಐಸೆ ಹಿ ಸ್ನೇಹಕ್ಕೆ ಶುಭ ಚಿಂತಕಿ ಭಾವನಾ रहती कि आत्मा मेरे लिए बड़ी से बड़ी शुभ चिंतक है.
ಏನಾದರೂ ಒಳ್ಳೇದು ಹೇಳಿದರೆ ಅವ್ರ ಪ್ರತಿ ನಮಗೇನಿರಬೇಕು, ಸ್ನೇಹ ಇರಬೇಕು. ಅವ್ರ ಪ್ರತಿ ನಾವು ಶುಭ ಚಿಂತನೆ ಮಾಡಬೇಕು. ಏನೋ ನಮಗೆ ಶಿಕ್ಷಣ ಕೊಡ್ತಿದ್ದಾರೆ ಅಂತ ತಿಳ್ಕೋಬೇಕು. ಬಾಬಾ ಹೇಳ್ತಾರೆ, ನನ್ನ ಸಲುವಾಗಿ ಏನೋ ಒಂದು ಶುಭ ಚಿಂತನೆ ಮಾಡ್ತಿದೆ ನನ್ನ ಏಳಿಗೆಗಾಗಿ. ऐसे ಸ್ಥಿತಿ ಕೋ ಕಹಾ ಜಾತಾ ಹೈ ದೇಹಿ ಅಭಿಮಾನಿ. ಇಂಥ ಸ್ಥಿತಿಗೆ ಏನು ಹೇಳ್ತಾರೆ? ದೇಹಿ ಅಭಿಮಾನಿ. ಅದಕ್ಕೆ ಹೇಳ್ತಾರಲ್ಲ ಬಾಬಾ, ಬಾಲಕ್ ಸೋ ಮಾಲೀಕ ಆಗಿರಬೇಕು. ಯಾರಾದರೂ ಏನಾರು ಹೇಳಿದ್ರೆ ಬಾಲಕ ಆಗಬೇಕು, ನಾವು ಹೇಳುವಾಗ ಮಾಲೀಕ ಆಗಬೇಕು. ಅಗರ್ ದೇಹಿ ಅಭಿಮಾನಿ ನಹಿ ಹೇ ತೋ ದೂಸರೆ ಶಬ್ದೋ ಮೇ ಅಭಿಮಾನ್ ಕಹೆಂಗೆ. ದೇಹಿ ಅಭಿಮಾನಿ ಇಲ್ಲ ಅಂತಂದರೆ ಅದಕ್ಕೇನು ಹೇಳ್ತಾರೆ? ಇನ್ನೊಂದು ಶಬ್ದದಲ್ಲಿ ಅಭಿಮಾನ ಅಂತ ಹೇಳ್ತಾರೆ. ಇಸ್ಲಿಯೇ ಅಪಮಾನ ಕೋ ಸಹನ್ ನಹಿ ಕರ್ ಸಕ್ತೆ. ಅದಕ್ಕಾಗಿ ಅಪಮಾನನ ಕೂಡ ಸಹನ್ ಮಾಡೋಕ್ಕಾಗೋದಿಲ್ಲ. और दूसरी तरफ है बिल्कुल अनजान, इस कारण भी कई बातों में धोखा खाते हैं. ಇನ್ನೊಂದು ಕಡೆ ಹೇಳಬೇಕು ಅಂತಂದರೆ ಬಿಲ್ಕುಲ್ ಅಂಜಾನ್, ಏನು ಗೊತ್ತೇ ಇಲ್ಲ ಅನ್ನೋ ಥರ ಇರೋದು. ಅಲ್ಲಿ ನೀವು ಏನಾಗ್ತದೆ, ನಿಮಗೆ ಮೋಸ ಹೋಗ್ಬೋದು ನೀವು ಅಂತ ಹೇಳ್ತಾರೆ ಬಾಬಾ. कोई अपने को बचाने के लिए भी अनजान बनता है, कोई रियल भी अनजान बनता है. तो इन दोनों बातों के बजाय स्वमान जिससे अभिमान बिल्कुल ख़त्म हो जाए. ಅದಕ್ಕೆ ಬಾಬಾ ಹೇಳ್ತಾರೆ, ಕೆಲವರು ಸುಮ್ಮನೆ ಅಂಜಾನಾಗಿರ್ತಾರೆ, ಇನ್ನು ಕೆಲವರು ನಿಜವಾಗ್ಲೂ ಅಂಜಾನ್ ಅಂದರೆ ಏನು ಗೊತ್ತೇ ಇರೋದಿಲ್ಲ. ಈ ಎರಡೂ ಮಾತುಗಳಲ್ಲಿ ಅಂದರೆ ಯಾವೆರಡು ಮಾತುಗಳು? ದೇಹಾಭಿಮಾನ ಮತ್ತು ಅಂಜಾನ್. ಇವುಗಳ ಬದಲಾಗಿ ನೀವೇನಾಗಿರಬೇಕು? ಸ್ವಮಾನ್ನಲ್ಲಿರಬೇಕು. ಅದರಿಂದ ಅಭಿಮಾನ ಖತಮ್ ಆಗಿಬಿಡ್ತದೆ ಮತ್ತು ನಿರ್ಮಾಣ ಆಗಿಬಿಡ್ತದೆ. ಯಹ ದೋನೋ ಬಾತೆ ಧಾರಣ ಕರ್ನಿ ಹೈ. ಮನಸಾ ಮೇ ಸ್ವಮಾನ್ ಕಿ ಸ್ಮೃತಿ ರಹೆ और ವಾಚಾ ಮೇ ಕರ್ಮಣಾ ಮೇ ನಿರ್ಮಾಣ ಅವಸ್ಥಾ ರಹೆ. ಅದಕ್ಕೆ ಎರಡು ಸ್ಥಿತಿಗಳು ಬೇಕು. ಎರಡು ಸ್ಥಿತಿಗಳು ಯಾವುವು? ಮನಸ್ಸಾದಲ್ಲಿ ಸ್ವಮಾನ ಇರಬೇಕು, ಮನಸ್ಸಿನಲ್ಲಿ ಯಾವಾಗಲೂ ಸ್ವಮಾನದ ಸ್ಮೃತಿ ಇರಬೇಕು. ಮಾತಿನಲ್ಲಿ, ಕರ್ಮದಲ್ಲಿ ನಿರ್ಮಾಣದ ಅವಸ್ಥಾ ಇರಬೇಕು. ಆವಾಗ ಅಭಿಮಾನ ಏನಾಗ್ತದೆ? ಖತಮ್ ಆಗಿಬಿಡ್ತದೆ. ಫಿಲಾಸಫರ್ ಹೋ ಗಯೇ ಹೇ ಲೇಕಿನ್ ಸ್ಪಿರಿಚುವಲ್ ನಹಿ ಬನೆ ಹೇ, ಅರ್ಥಾತ್ ಯಹ ಸ್ಪಿರಿಟ್ ನಹಿ ಆಯಿ ಹೇ. ನಾವೆಲ್ಲ ಫಿಲಾಸಫರ್ ಆಗಿದ್ದೀವಿ, ಹಾಗಿರಬೇಕು ಹೀಗಿರಬೇಕು, ಬಾಬಾ ಹಂಗೆ ಹೇಳಿದರು ಹಿಂಗೆ ಹೇಳಿದರು ಅಷ್ಟೇ, ಆದರೆ ಸ್ಪಿರಿಚುವಲ್ ಆಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಸ್ಪಿರಿಚುವಲ್ ಆಗೋದಂದ್ರೇನು? ನಾವೇನು ಹೇಳ್ತೀವೋ ಅದನ್ನು ಧಾರಣ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಸ್ಪಿರಿಟ್ ಇರಬೇಕು, ನಶೆ ಇರಬೇಕು, ಅಥಾರಿಟಿ ಇರಬೇಕು. तो जो आत्मिक स्थिति में आत्मिक खुमारी में रहते हैं, इसको कहा जाता है स्पिरिचुअल. ಆತ್ಮಿಕ ಸ್ಥಿತಿನಲ್ಲಿರಬೇಕು, ಆತ್ಮಿಕ ನಶೆನಲ್ಲಿರಬೇಕು, ಅದಕ್ಕೆ ಹೇಳ್ತಾರೆ ಸ್ಪಿರಿಚುವಲ್. ಆಜ್ಕಲ್ ಫಿಲಾಸಫರ್ ಜ್ಯಾದಾ ದಿಖಾಯಿ ದೇತೆ ಹೇ. ಇವತ್ತಿನ ದಿನಮಾನಗಳಲ್ಲಿ ಸಾಕಷ್ಟು ಫಿಲಾಸಫರ್ ಇದ್ದಾರೆ, ಸ್ಪಿರಿಚುವಲ್ ಪವರ್ ಕಮ್ಮಿ. ಬುದ್ಧಿವಾದ ಹೇಳೋರು ಭಾಳಷ್ಟು ಜನ ಇದ್ದಾರೆ, ಜ್ಞಾನ ಹೇಳೋರು ಭಾಳಷ್ಟು ಜನ ಇದ್ದಾರೆ, ಅದನ್ನು ಧಾರಣೆ ಮಾಡ್ಕೊಳ್ಳೋಂಥವ್ರು ಅವರಿಲ್ಲ, ಭಾಳಷ್ಟು ಜನ ಇಲ್ಲ, ಶಕ್ತಿ ಇಲ್ಲ. ಸ್ಪಿರಿಟ್ ಏಕ್ ಸೆಕೆಂಡ್ ಮೇ ಕ್ಯಾ ಸೆ ಕ್ಯಾ ಕರ್ ದಿಖಾ ಸಕ್ತಿ ಹೇ. ಒಂದು ನಮಗೆ ಸ್ಪಿರಿಟ್ ಇತ್ತು ಅಂತಂದರೆ ಒಂದು ಸೆಕೆಂಡ್ನಲ್ಲಿ ಏನು ಬೇಕಾದಾಗ್ಬೋದು. ಜೈಸೆ ಜಾದೂಗರ್ ಏಕ್ ಸೆಕೆಂಡ್ ಮೇ ಕ್ಯಾ ಸೆ ಕ್ಯಾ ಕರ್ ದಿಖಾತೆ ಹೇ. ಜಾದೂಗರ್ ಒಂದು ಸೆಕೆಂಡಲ್ಲಿ ಏನೋ ಹೋಗಿ ಏನೋ ಮಾಡಿಬಿಡ್ತಾರೆ. ವೈಸೆ ಸ್ಪಿರಿಚುವಾಲಿಟಿ ವಾಲೆ ಭೀ ಕರ್ತವ್ಯಕ್ಕೆ ಸಿದ್ಧಿ ಆ ಜಾತಿ ಹೇ. ಹಾಗೆ ನೀವು ಸ್ಪಿರಿಚುವಲ್ ಆಗಿದ್ರಿ ಅಂತಂದರೆ ನಿಮ್ಮ ಕರ್ತವ್ಯದಲ್ಲಿ ಅನೇಕ ಸಿದ್ಧಿಗಳು ಬಂದುಬಿಡ್ತವೆ. ಉನ್ಮೆ ಹಾತ್ ಕಿ ಸಿದ್ಧಿ ಹೋತಿ ಹೇ. ಅವರಲ್ಲಿ ಆ ಜಾದೂಗಾರನಲ್ಲಿ ಕೈಯಲ್ಲಿ ಕೈ ಚಳಕ ಇರ್ತದೆ. ಯಹ ಹೇ ಹರ್ ಕರ್ಮ ಹರ್ ಸಂಕಲ್ಪ ಮೇ ಸಿದ್ಧಿ ಸ್ವರೂಪ. ಇಲ್ಲಾಗಿದೆ ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಕಲ್ಪದಲ್ಲಿ ಸಿದ್ಧಿ ಸ್ವರೂಪ ಆಗಬೇಕು. ಸಿದ್ಧಿ ಅರ್ಥಾತ್ ಪ್ರಾಪ್ತಿ. ಸಿದ್ಧಿ ಅಂದರೆ ಏನು? ಪ್ರಾಪ್ತಿ. ಏನು ಪ್ರಾಪ್ತಿ? ಭಾವಜ್ಞಾನ ಕೇಳ್ತಾ ಯೋಗ ಮಾಡ್ತಾ ಅವಿನಾಶಿ ಸುಖ, ಅವಿನಾಶಿ ನಶೆ, ಇದೆಲ್ಲನೇ ಪ್ರಾಪ್ತಿ ಅಂತ ಹೇಳ್ತಾರೆ ಬಾಬಾ. ಪ್ರಾಪ್ತಿ ಅಂದರೆ ಮತ್ತು ಸ್ಥೂಲ ವಸ್ತುಗಳು, ಮಾನ್ ಶಾನ್ ಅದಲ್ಲ. ಬಾಬಾ ಹೇಳ್ತಾರೆ, ಸಿರ್ಫ್ ಪಾಯಿಂಟ್ಸ್ ಸುನಾನಾ ಇಸ್ಕೋ ಫಿಲಾಸಫಿ ಕಹಾ ಜಾತಾ ಹೈ. ಕೇವಲ ಪಾಯಿಂಟ್ಸ್ಗಳನ್ನು ಹೇಳೋದು ಕೇಳೋದು ಏನಾಗ್ತದೆ? ಫಿಲಾಸಫಿ ಆಗ್ತದೆ. ಫಿಲಾಸಫಿ ಕಾ ಪ್ರಭಾವ ಅಲ್ಪಕಾಲ ಕಾ ಪಡ್ತಾ ಹೈ. ಈ ಫಿಲಾಸಫಿ ತತ್ವಜ್ಞಾನದ ಪ್ರಭಾವ ಸ್ವಲ್ಪ ಸಮಯದವರೆಗೆ ಇರ್ತದೆ. ಸ್ಪಿರಿಚುವಾಲಿಟಿ ಕಾ ಪ್ರಭಾವ ಸದಾ ಕೆ ಲಿಯೆ ಪಡ್ತಾ ಹೈ. ಸ್ಪಿರಿಚುವಾಲಿಟಿಯ ಪ್ರಭಾವ ಅಂದರೆ ಆತ್ಮಾಭಿಮಾನದ ಪ್ರಭಾವ ಯಾವಾಗಲೂ ಇರ್ತದೆ. ತೋ ಅಭಿ ಅಪ್ನೆ ಮೇ ಕರ್ಮ ಕಿ ಸಿದ್ಧಿ ಪ್ರಾಪ್ತ ಕರ್ನೆ ಕೆ ಲಿಯೆ ರೂಹಾನಿಯತ್ ಲಾನಿ ಹೈ. ಅದಕ್ಕೀಗ ಬಾಬಾ ಹೇಳ್ತಾರೆ, ಸ್ಪಿರಿಚುವಾಲಿಟಿ ಆತ್ಮೀಯತೆಯ ಪ್ರಭಾವ ಎಲ್ಲರ ಮೇಲೆ ಬೀಳಬೇಕು ಅಂತಂದರೆ ಈಗ ಏನು ಮಾಡಬೇಕು ಅಂತಂದ್ರೆ
कर्म की सिद्धि प्राप्त करने के लिए ಕರ್ಮದ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂದರೆ ರುಹಾನಿಯತ್ ಲಾನಿ ಹೇ, ನಮ್ಮೊಳಗಡೆ ಆತ್ಮೀಯತೆಯನ್ನು ತಗೊಂಡು ಬರಬೇಕು. ಅನ್ಜಾನ್ बनने का अर्थ है कि जो सुनते हैं उसको स्वरूप तक नहीं लाते हैं. ಅನ್ಜಾನ್ ಅಂತಂದರೆ ಏನು? ಏನೇನು ಕೇಳ್ತಾರೋ ಬಾವು ಅದನ್ನೆಲ್ಲೇ ಬಿಟ್ಬಿಡೋದು, ಅದನ್ನು ಧಾರಣೆಯಲ್ಲಿ ಸ್ವರೂಪದಲ್ಲಿ ತಗೊಂಡು ಬರಂಗಿಲ್ಲ, ಅದಕ್ಕೆ ಅನ್ಜಾನ್ ಅಂತ ಹೇಳ್ತಾರೆ. योग्य टीचर उसको कहा जाता है जो अपने शिक्षा स्वरूप से शिक्षा देवी. ಯೋಗ್ಯವಾದ ಶಿಕ್ಷಕ ಯಾರು ಅಂತಂದರೆ ಅಪನೇ ಶಿಕ್ಷಾ ಸ್ವರೂಪ್. ಇವತ್ತು ನನ್ನ ಆತ್ಮ ಶಾಂತ್ ಸ್ವರೂಪ್ ಅಂತ ಹೇಳಕ್ಕೆ ಹೋದಾಗ ನನ್ನ ಆತ್ಮ ಏನಿರಬೇಕು? ಶಾಂತ್ ಇರಬೇಕು. ಫಸ್ಟ್ ಅದು ನನ್ನಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಉನ್ಕಾ ಸ್ವರೂಪ್ ಹಿ ಶಿಕ್ಷಾ ಸಂಪನ್ನ ಹೋಗ, ನಿಮ್ಮ ಸ್ವರೂಪೇ ಅವರಿಗೆ ಶಿಕ್ಷಣ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. ಜೈಸೆ ಸಾಕಾರ ರೂಪ ಮೇ ಕದಂ ಕದಂ, ಹೇಗೆ ಸಾಕಾರ ರೂಪದಲ್ಲಿ ಹೆಜ್ಜೆ ಹೆಜ್ಜೆಗೂ ಹರ್ ಕರ್ಮ, ಪ್ರತಿಯೊಂದು ಕರ್ಮವನ್ನು ಶಿಕ್ಷಕ ರೂಪದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಬ್ರಹ್ಮ ಬಾಬಾ ಮಾಡಿ ತೋರಿಸಿದರು. ಜಿಸ್ಕೋ ದೂಸರೇ ಶಬ್ದೋ ಮೇ ಚರಿತ್ರ ಕಹತೆ ಹೋ, ಅದಕ್ಕೇನು ಹೇಳ್ತಾರೆ ಬಾಬಾ ಹೇಳ್ತಾರೆ ಏನು ಸ್ವಮಾನದಲ್ಲಿ ಇದ್ಕೊಂಡು ಏನು ಹೇಳ್ತೀರೋ ಅದನ್ನು ಸ್ವರೂಪದಲ್ಲಿ ತಗೊಂಡು ಬರ್ತೀರೋ ಅದಕ್ಕೇನು ಹೇಳ್ತಾರಂತೆ ಬಾಬಾ? ಇನ್ನೊಂದು ಚರಿತ್ರೆ ಅಂತ ಹೇಳ್ತಾರಂತೆ. ಬಾಬಾ ಹೇಳ್ತಾರೆ किसको वाणी द्वारा शिक्षा देना तो कॉमन बात है. ವಾಣಿಯ ಮುಖಾಂತರ ಶಿಕ್ಷಣ ಕೊಡೋದೇನು ಕಾಮನ್ ಇದೆ, ಆದರೆ ಧಾರಣಾಮೂರ್ತವಾಗಿ ಏನು ಹೇಳಬೇಕಂತೀರೋ ಅದನ್ನೇ ಹೇಳಿದರೆ, ಅದು ನೀವಿದ್ದದ್ದೇ ಹೇಳಿದರೆ ಅದು ಚರಿತ್ರೆ ಆಗ್ತದೆ. ಲೇಕಿನ್ ಸಭಿ ಅನುಭವ ಚಾತೆ ಹೇ, ಎಲ್ಲ ನಮ್ಮ ಮುಂದೆ ಕಡೆ ಕೂತ್ಕೊಂಡು ಕೇಳೋರು ನಮ್ಮ ಅನುಭವ ಹೇಳ್ತಾರೆ, ನಮ್ಗೆ ಅನುಭವ ಆಗಿದ್ರಷ್ಟೇ ಅವ್ರು ಕೇಳ್ತಾರೆ. ಇಲ್ಲ ಅಂದರೆ अपने श्रेष्ठ कर्म श्रेष्ठ, अपने श्रेष्ठ कर्म श्रेष्ठ संकल्प की शक्ति से अनुभव कराना है. ನಮ್ಮ ಕರ್ಮ ಶ್ರೇಷ್ಠ ಇರಬೇಕು, ನಮ್ಮ ಸಂಕಲ್ಪ ಶ್ರೇಷ್ಠ ಇರಬೇಕು, ನಮ್ಮ ಸ್ಥಿತಿ ಶ್ರೇಷ್ಠ ಇರಬೇಕು. ಈ ಶಕ್ತಿಯಿಂದ ಅನುಭವ ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.